ವಿರೋಧ ಪಕ್ಷದ ನಾಯಕರು ಆ್ಯಕ್ಟಿವ್ ಆಗಿದ್ದಾರೆ, ಒಳ್ಳೆಯದು ರಾಜ್ಯಕ್ಕೆ. ಯಾಕಂದರೆ ಎಲ್ಲ ಮಲಗಿದ್ರು ಉಂಡು, ಯಾಕಂದ್ರೆ ಅವ್ರದ್ದೆಲ್ಲ ಕರ್ಮಕಾಂಡಗಳೆಲ್ಲ ಜನ ತಿರಸ್ಕಾರ ಮಾಡಿದ್ದಕ್ಕೆ ಅದೆಲ್ಲ ಆಗಲಿ. ಈಗ ನೋಡಿ, ಈಗ ಅವರು ಓಡಾಡ್ತಾ ಇದ್ದಾರೆ, ಒಳ್ಳೆಯದು. ಚುರುಕು ಮುಟ್ಟಿಸ್ಬೇಕು ಸರ್ಕಾರಕ್ಕೆ, ತಪ್ಪೇನಿಲ್ಲ. ಬರಗಾಲ ಬೇರೆ ಇತ್ತು, ಸಾಕಷ್ಟು ಹೂಳು ತುಂಬಿತ್ತು, ಮಣ್ಣು ಎಲ್ಲ ಇದು. ಏಕಾಏಕಿ ಎಷ್ಟೊಂದು ನೀರು ಬರೋದ್ರಿಂದ ಎಲ್ಲನೂ ಫ್ಲಶ್ ಔಟ್ ಆಗಿರೋದು. ಆ ನಮ್ಮ ಯೂನಿಟ್ ಇದೆ, ಅದಕ್ಕೆ ಕ್ಲೀನಿಂಗ್ ಮಾಡೋಕ್ಕಿಂತ ಕೆಪಾಸಿಟಿಗಿಂತ ಜಾಸ್ತಿ ಫಸ್ಟ್ ಟೈಮು ಇಷ್ಟೊಂದು ನೀರು ಬಂದಿರೋದು. ನೀವು ತಾವು ನೋಡಿದ್ದೀರ ವಿಡಿಯೋ ಎಲ್ಲ, ಹೇಗೆ ಸಪ್ಲೈದು ಪ್ರಾಬ್ಲಮ್ ಇರಲಿಲ್ಲ, ಪ್ರಾಬ್ಲಮ್ ವಾಸ್ ವಿತ್ ದ ಕ್ವಾಲಿಟಿ ಆಫ್ ದ ವಾಟರ್. ಅದು ಇದೆ, ನೀವು ವಿಡಿಯೋ ನೋಡಿದ್ರೆ ಮಣ್ಣೀರೇ ಹೊರಗೆ ಬರ್ತದೆ, ಎಲ್ಲ ಮಣ್ಣು ಆಚೆ ಬರ್ತಾ ಇರೋದು. ಈಗ ನಾವು ಅದನ್ನೇ ನಾವು ಸರಬರಾಜು ಮಾಡಿದ್ರೆ ಕಂಟ್ಯಾಮಿನೇಷನ್ ಇನ್ನೂ ಜಾಸ್ತಿ ಆಗ್ತದೆ. ಆಮೇಲೆ ಫಸ್ಟ್ ನಮ್ಮದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಏನು, ವೇರ್ ಇಟ್ ಕಮ್ಸ್ ಟು ವಾಟರ್ ಡಿಸ್ಟ್ರಿಬ್ಯೂಷನ್, ಅದು ಯಾವುದೇ ಕುಲುಷಿತ ಇದ್ದರೂ ಫಸ್ಟ್ ಅದು ಸೋರ್ಸನ್ನು ಕಟ್ ಆಫ್ ಮಾಡಬೇಕಂತ. ಸೊ ಅದನ್ನು ನಾವು ಮಾಡಿದ್ದೀವಿ, ಅದರಿಂದ ತೊಂದರೆ ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಪ್ರಕೃತಿಯಾಗಿ ಒಂದು ಇದರಿಂದ ಬೆಳವಣಿಗೆಯಿಂದ ಹೀಗಾಗಿರೋದು ಹೊರತು ನೆಗ್ಲಿಜೆನ್ಸಿಂದ ಅಂತ ಅಲ್ಲ. ಆಮೇಲೆ ಇದೇ ನೀರನ್ನು ನಾವು ಆಪರೇಟಿವ್ ಮಾಡಿದ್ರೆ ಅಂತ ಅದು ಗೊತ್ತಾಗಲಿಲ್ಲ ಇಲ್ಲ ನೋಡಿ, ಮಾನ್ಸೂನ್ ಪ್ರಿಪರೇಷನ್ ಆಗಿದೆ. ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈಗ ನಮ್ಮದು ಒಂದು ಎಕ್ಸಾಂಪಲ್, ಒಂದು 100 ml ಕೆಪಾಸಿಟಿ ಇದೆ ಅಂತ ಹೇಳ್ಕೊಳ್ಳಿ. ಈಗ 110, 120 ಬಂದಾಗ ಇದು ಆಗೋದು ಸಹಜ. ಯಾವತ್ತೂ ಕೂಡ ನಾವು ಇಷ್ಟು ನೋಡಿರಲಿಲ್ಲ. ಸೊ ಇದು ಒನ್ ಆಫ್ ಇನ್ಸ್ಟೆನ್ಸಸ್ ಅಂತ ನಾವು ಭಾವಿಸ್ತಾ ಇದ್ದೀವಿ. ಇವತ್ತು ಕೂಡ ನಾವು ಮಾನ್ಸೂನ್ ಪ್ರಿಪೇರ್ಡ್ನೆಸ್ ಬಗ್ಗೆನೇ ನಾವು ಮೀಟಿಂಗ್ ಮಾಡ್ತಾ ಇದ್ದೀವಿ. ಆಮೇಲೆ ಅದರಿಂದ ಏನಾದರೂ ಅಂಟುವರ್ಡ್ ಇನ್ಸಿಡೆಂಟ್ ಆಗಿದೆಯಾ? ಏನೂ ಆಗಿಲ್ಲ. ಮಂಜುನಾಥ್ ಅವರು ಕಟ್ಟಿರೋಂಥದ್ದು ಗೌರವಕ್ಕೆ ಧಕ್ಕೆ ತರ್ತಾ ಇದ್ದಾರೆ ಸರ್. ಒಂದು ನಿಮಿಷ ಸರ್. ಫಸ್ಟ್ ಆಫ್ ಆಲ್ ಮಂಜುನಾಥ್ ಅವ್ರು ಕಟ್ಟಿಲ್ಲ, ಸರ್ಕಾರ ಕಟ್ಟಿದ್ದು. ಕೇಳಿ ಈಗ ನೋಡಿ, ಸರ್ಕಾರ ಕಲಬುರಗಿಯಲ್ಲಿ ಕಟ್ಟಿರೋದು ಶರಣ್ ಪ್ರಕಾಶ್ ಅವ್ರು ತಂದಿದ್ದು. ಕೇಳಿ, ಅದೆಲ್ಲ ಆಯ್ತು ಬಿಡಿ. ಅವ್ರು ಯಾರು ಸುಮ್ಮನೆ ವಿ ನಾಟ್ ಗೋಯಿಂಗ್ ಟು ದಿಸ್. ಅವ್ರಿಗೆ ಏನಾಗಿದೆ, ಮಸರಲ್ಲಿ ಕಲ್ಲು ಹುಡುಕ್ತಾ ಇದ್ದಾರೆ. ಅವರಿಗೆ ಸರ್ಕಾರದ ವಿರುದ್ಧ ಏನು ನೋಡಿ, ನಿಮಗೆ ನಗು ಬರಲಿಲ್ವಾ? ಅವರೆಲ್ಲ ಬಂದು ನೋಡಿ ಇದಕ್ಕೆ ಈ ಸರ್ಕಸ್ ಮಾಡಿದ್ದಕ್ಕೆ. ನೋಡಿ, ದೇ ಶುಡ್ ಪಾಯಿಂಟ್ ಔಟ್ ಥಿಂಗ್ಸ್ ವೇರ್ ಇಟ್ ಈಸ್ ಇನ್ ದ ಪಬ್ಲಿಕ್ ಇಂಟ್ರೆಸ್ಟ್. ಈ ರೀತಿ ಆಗಿದ್ದಕ್ಕೆ ಆ್ಯಸ್ ಎ ಮಿನಿಸ್ಟರ್, ನಾನೇ ಮಿನಿಸ್ಟರ್ ಆಗಿ ಅಲ್ಲಿ ವಿಸಿಟ್ ಮಾಡಿದ್ದೀನಿ. ಅಲ್ಲಿ ಡೆಪ್ಟಿ ಕಮಿಷನರ್ ವಿಸಿಟ್ ಮಾಡಿದ್ದಾರೆ. ಅಲ್ಲಿ 3 ದಿನದಲ್ಲಿ ಎಲ್ಲ ಆಪ್ರೇಷನ್ಸ್ ರೆಸ್ಟೋರ್ ಆಗಿದೆ. ವಾಟ್ ಇಸ್ ದ ಇಶ್ಯೂ? ದೇರ್ ಆರ್ ಮೆನಿ ವೇರಿಯಸ್ ಅದರ್ ಇಶ್ಯೂ. ಎಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಅಂಡರ್ಮೈನ್ ಆದಲ್ಲಿ ನೀವು ಹೋಗಿದ್ರೆ ವಿ ಕುಡ್ ಅಂಡರ್ಸ್ಟುಡ್. ಇದೇನೂ ಇಲ್ಲ, ಅವರಿಗೆ ಬೇರೆ ಏನೂ ಅವರಿಗೆ ಸಿಗ್ತಾ ಇಲ್ಲ ಸರ್ಕಾರದ ವಿರುದ್ಧ ಅಂಥೇಳಿ ಈ ಲೆವೆಲಿಗೆ ಇಳಿದಿದ್ದಾರೆ. ಪರವಾಗಿಲ್ಲ, ಇಷ್ಟಾದರೂ ಮಾಡ್ತಾ ಇದ್ದಾರೆ, ತಮ್ಮ ಕರ್ತವ್ಯ ತಾವು ಮಾಡ್ತಾ ಇದ್ದಾರೆ. ಆದರೆ ನಮಗೇನು ಅಭ್ಯಂತರ ಇಲ್ಲ. ಅವ್ರು ಏನೇನು ಸಲಹೆ ಕೊಡ್ತಾರೆ ಸರ್ಕಾರ ಪರಿಶೀಲಿಸ್ತದೆ. ಆಮೇಲೆ ಏನು ಸೂಕ್ತ ಕ್ರಮ ಕೈಗೊಳ್ಬೇಕು ನೋಡಿ, ಇಟ್ ಈಸ್ ನಾಟ್ ದ ಇಶ್ಯೂ. ಈಗ ಇಲ್ಲಿ ಕೇಳಿ, ಸೊ ವಾಟ್ ಈಸ್ ದ ಇಶ್ಯೂ? ನಾವು ಯಾರಾದರೂ ಕಂಪ್ಲೇಂಟ್ ಮಾಡಿದಾರಾ? ನೋಡಿ, ದೀಸ್ ಆರ್ ಆಲ್ ಎಲೆಕ್ಟಿವ್ ಸರ್ಜರೀಸ್. ದೀಸ್ ಆರ್ ನಾಟ್ ಎಮರ್ಜೆನ್ಸೀಸ್. ನೀವು ಹೇಳ್ದಂಗೆ ಯಾವಾಗ ಸಾಧ್ಯ ಇತ್ತಂದರೆ, ಇಫ್ ದಿಟ್ ವಾಸ್ ಅನ್ ಎಮರ್ಜೆನ್ಸಿ ಸರ್ಜರಿ ವಿ ಹ್ಯಾವ್ ಸ್ಪೆಂಟ್ ಎನಿಥಿಂಗ್ ಮಾಡ್ತಿದ್ವಿ ನಾವು. ಇದು ಎಲೆಕ್ಟಿವ್ ಸರ್ಜರೀಸ್ ಇದೆ, ರಿಸ್ಕ್ ತೊಗೊಳ್ಬಾರ್ದು. ಪೇಷಂಟಿನ ಒಂದು ಹಿತದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು ಇದು. ಅವ್ರಿಗೆ ಅರ್ಥ ಆಗಲ್ಲ ಅದು. ಯು ಸಿ, ಹಿ ಇಸ್ ನಾಟ್ ಎ ಡಾಕ್ಟರ್, ಐ ಆಮ್ ಎ ಡಾಕ್ಟರ್, ಐ ಆಮ್ ಟೆಲಿಂಗ್ ಯು. ಅವರು ಅಲ್ಲೇನು ಡಾಕ್ಟರ್ಸ್ ಏನು ಡಿಸಿಷನ್ ತೊಗೊಂಡಿದ್ದಾರೆ, ಪಬ್ಲಿಕ್ ಇಂಟ್ರೆಸ್ಟಲ್ಲಿ ತೊಗೊಂಡಿದ್ದಾರೆ. ನೀವು ಅರ್ಜೆಂಟಾಗಿ ಮಾಡಬೇಕಾಗಿತ್ತು ಅಂದರೆ ಎಮರ್ಜೆನ್ಸಿ ಇತ್ತ ಅದು? ಅವರು ಹೇಳ್ತಾ ಇರೋದ್ರಲ್ಲಿ ಏನೂ ಹುರುಳಿಲ್ಲ ಅವರಲ್ಲಿ. ಸೊ ವಾಟ್ ಈಸ್ ರಾಂಗ್ ವಿತ್ ದ್ಯಾಟ್? ಪ್ರಿಕಾಷನ್ಸ್ ಅಂದರೆ ನೀರು ಸ್ಲಶಿ ನೀರು ನಮ್ಮ ಸಿಸ್ಟಮಲ್ಲಿ ಸ್ಲಶಿ ನೀರು ಯಾವ ಕನಸು ಬೀಳ್ತಿರ್ತದ? ಮಾನ್ಸೂನ್ ಅಲ್ಲ ನೋಡಿ, ಎವ್ರಿ ಮಾನ್ಸೂನ್ ಇಲ್ಲಿ ಕೇಳಿ, ಇಲ್ಲಿ ನೀವು ಹೇಳೋದು ಯಾವಾಗ ಸಾಧ್ಯ ಇದೆ ಅಂದರೆ, ಎವ್ರಿ ಮಾನ್ಸೂನಲ್ಲಿ ಹೀಗೆ ಆಗ್ತಾಯಿತ್ತು. ದಿಸ್ ಈಸ್ ಎ ಸ್ಪೆಷಲ್ ಕೇಸ್. ಜಾಸ್ತಿ ಮಳೆ ಆಗಿರೋದ್ರಿಂದ, ಸ್ಲಶಿ ನೀರು ಬಂದಿರೋದ್ರಿಂದ ಯಾರೂ ಆ್ಯಂಟಿಸಿಪೇಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಆಗಿದೆ. ಅದಕ್ಕಾಗಿ ಪಾಪ ಅವರು ಬ್ಯಾರಲೆಲ್ಲ ಇಟ್ಟಿದ್ದಾರೆ, ಸಮಹಾವ್ ಟ್ಯಾಂಕರಿಂದ ತೊಗೊಂಡಿದ್ದಾರೆ, ಜನರ ಸಮಸ್ಯೆ ಆಗದಂಗೆ ನೋಡ್ಕೊಂಡಿದ್ದಾರೆ. ದೇ ಶುಡ್ ಬಿ ಹ್ಯಾಪಿ ಆ್ಯಂಡ್ ದೇ ಶುಡ್ ಅಪ್ರಿಷಿಯೇಟ್ ಇಟ್. ಇನ್ಸ್ಟೆಡ್ ಆಫ್ ದಟ್ ಅದಕ್ಕೆ ರಾಜಕೀಯ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಇವತ್ತು DHO ಕರೆದಿದ್ದೀವಿ, ಇದಾದಮೇಲೆ ಮೀಟಿಂಗ್ ಮಾಡ್ತಾಯಿದ್ದೀವಿ. ವಿಲ್ ಗಿವ್ ಡೈರೆಕ್ಷನ್. ಯಾಕಂದ್ರೆ ದಿಸ್ ಈಸ್ ದ ಟೈಮ್. ಯಾಕಂದರೆ ಯೂಶ್ವಲಿ ಈ ಸೀಸನಲ್ಲಿ ಡೆಂಗ್ಯೂ ಕೇಸಸ್ ರೇಸ್ ಆಗ್ತದೆ. ಹಾಗಾಗಿ ನಾವು ಅದಕ್ಕೆಲ್ಲ ಪ್ರಿಕಾಷನ್ಸು ತೊಗೊಳ್ತೀವಿ. ಎಲ್ಲ ಆಸ್ಪತ್ರೆಗಳಿಗೂ ಕೂಡ ನಾವು ರೆಡ್ ಅಲರ್ಟನ್ನು ಅವ್ರಿಗೆ ಕೂಡ ಕೇಳ್ತೀವಿ. ಅದ್ರ ಜೊತೆಗೆ ಕಾರ್ಪೊರೇಷನು, ಮುನ್ಸಿಪಾಲ್ಟೀಸು ಎಲ್ಲೆಲ್ಲಿ ಜಾಸ್ತಿ ಕೇಸಸ್ ಆಗ್ತದೆ, ಇವೆಲ್ಲ ಎಂಡಮಿಕ್ ಏರಿಯಾಸ್ ಇರುತ್ತೆ ನಮ್ಮ ಹತ್ರ. ಯಾವ್ಯಾವ ಎಂಡಮಿಕ್ ಏರಿಯಾದಲ್ಲಿದೆ ಅಂತ ಅಲ್ಲಿ ಫಾಗಿಂಗ್ ಮಾಡೋದಾಗಿರ್ಬೋದು, ಅಥವಾ ಗ್ಯಾಂಬೂಸಿಯನ್ ಫಿಶ್ ಯೂಸ್ ಮಾಡಿ ಅದಕ್ಕೆ ಇದೇನು ಲಾರ್ವಾ ಇದೆಯಲ್ಲ ಅದನ್ನು ಡಿಸ್ಟ್ರಾಯ್ ಮಾಡೋದಕ್ಕೆ
ಇವತ್ತು ಏನೇನು ಕ್ರಮ ಕೈಗೊಳ್ಳಬೇಕು ಅದನ್ನು ನಾವು ಮೀಟಿಂಗಲ್ಲಿ ಚರ್ಚೆ ಮಾಡ್ತೀವಿ. ಕರ್ನಾಟಕ ಸಿಮೆಂಟ್ ವರ್ಕರ್ಸ್ ಲಿಮಿಟೆಡ್ನ ಆಸ್ತಿ ಅಲ್ಲಿನ ಕಾರ್ಮಿಕರಿಗೆ ಕೊಡಲೇಬೇಕು. ಕರ್ನಾಟಕ ಸಿಮೆಂಟ್ ವರ್ಕರ್ಸ್ ಲಿಮಿಟೆಡ್ನ ಕಾರ್ಮಿಕರಿಗೆ ಅನ್ಯಾಯ ಮಾಡುತ್ತಿರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಕರ್ನಾಟಕ ಸಿಮೆಂಟ್ ವರ್ಕರ್ಸ್ನ ನೌಕರರಿಗೆ ನಿರ್ಲಕ್ಷ್ಯ ಮಾಡುತ್ತಿರುವ ಆಡಳಿತ ಮಂಡಳಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು. ಚಿತ್ತಾಪುರ ತಾಲೂಕಿನಲ್ಲಿ ಇದ್ದಂಥ ಕರ್ನಾಟಕ ಸಿಮೆಂಟ್ ಲಿಮಿಟೆಡ್ ಕಂಪನಿ ಏನಿದೆ 1992ರಲ್ಲಿ ಮುಚ್ಚೋಗಿದೆ. ಅಲ್ಲಿ 200 ಜನ ಕಾರ್ಮಿಕರು ಬೀದಿ ಪಾಲಾಗಿದ್ದಾರೆ. ಅವ್ರಿಗೆ ಸಂಬಂಧಪಟ್ಟಂಗೆ ಅವ್ರ ಪರವಾಗಿರ್ತಕ್ಕಂಥ ಏನು ನ್ಯಾಯಾಲಯದ ಆದೇಶ ಇದೆ, ಆ ಆದೇಶನೂ ಕೂಡ ಅನುಷ್ಠಾನ ಮಾಡದೇ ಅದನ್ನು ಸಂಪೂರ್ಣವಾಗಿ ದಿಕ್ತಪ್ಪಿಸಿದ್ದಾರೆ. ಅಲ್ಲಿ ಕಂಪ್ನಿಯ ಏನು ಲ್ಯಾಂಡ್ ಇದೆ ಅಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ಹಸ್ತಾಂತರ ಮಾಡಿ ಅದನ್ನು ಕಾರ್ಮಿಕರಿಗೆ ವಹಿಸ್ಕೊಡ್ಬೇಕು ಅಂತಕ್ಕಂಥ ಈ ನ್ಯಾಯಾಲಯದ ಆದೇಶ ಇದೆ, ಅದನ್ನು ಅನುಷ್ಠಾನ ಮಾಡಬೇಕು. ಮತ್ತು ಅಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತಕ್ಕಂಥ ನಿಟ್ಟಿನೊಳಗೆ ಕಳೆದ ಏನು 92ರಿಂದ ನಿರಂತರವಾಗಿ ಏನು ಚಳವಳಿ ಮಾಡ್ತಾಯಿದೆ. ಆ ಚಳವಳಿಗೆ ಸಂಬಂಧಪಟ್ಟಂಗೆ ಮಾನ್ಯ ಪ್ರಿಯಾಂಕಾ ಸಾಹೇಬರು ಕಾರ್ಮಿಕರ ಪರವಾಗಿರ್ತಕ್ಕಂಥ ನಿಲುವನ್ನು ತಗೊಳ್ಳಿಕ್ಕೆ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೆ ಕಾರ್ಮಿಕರಿಗೆ ಅನ್ಯಾಯ ಆಗ್ತಕ್ಕಂಥ ರೀತಿಯೊಳಗೆ ತಾವು ನಿರ್ಲಕ್ಷ್ಯವನ್ನು ತಾಳಬೇಡ್ರಿ, ತಾವು ವಿಳಂಬ ನೀತಿಯನ್ನು ಅನುಸರಿಸಬೇಡ್ರಿ. ದಯವಿಟ್ಟು ಈ ವಿಷಯನ ತಾವು ಸ್ವಲ್ಪ ಕಾಳಜಿ ವಹಿಸಿ. ಅಲ್ಲಿ 200 ಜನ ಕಾರ್ಮಿಕರ ಕುಟುಂಬದ ಭವಿಷ್ಯದ ಪ್ರಶ್ನೆ ಇದೆ. ಅವರು ಕಳೆದ ಒಂದು 25-30 ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿದ್ದಾರೆ. ಅದಕ್ಕೆ ಅವ್ರ ಪರವಾಗಿ ತಾವು ಮಾತಾಡಬೇಕು, ಅವ್ರ ಪರವಾಗಿ ತಾವು ಕೆಲಸ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಅಖಿಲ ಭಾರತ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ AITUC ಪರವಾಗಿ ನಾನು ಡಾಕ್ಟರ್ ಮಹೇಶ್ ಕುಮಾರ್ ರಾಠೋಡ್ ಈ ಮೂಲಕ ಸಾಹೇಬರಲ್ಲಿ ಆಗ್ರಹ ಮಾಡ್ತೇನೆ. ಒಂದು ಅಡಿಗಲ್ ಸಮಾರಂಭದಲ್ಲಿ 2 ಪ್ರಮುಖವಾಗಿರ್ತಕ್ಕಂಥ ಆಸ್ಪತ್ರೆಗಳನ್ನು ಇವತ್ತು ನಾವು ಅಡಿಗಲ್ಲನ್ನು ಮಾಡ್ತಾ ಇದ್ದೀವಿ. ಮೊದಲನೇದು ಒಂದು ಸುಸಜ್ಜಿತ ಒಂದು ಬರ್ನ್ಸ್ ಯೂನಿಟ್, ಅತ್ಯಾಧುನಿಕ ಒಂದು ಬರ್ನ್ಸ್ ಯೂನಿಟನ್ನು ನಾವು ಇವತ್ತು ಅಡಿಗಲ್ ಮಾಡ್ತಾ ಇದ್ದೀವಿ. ಸುಮಾರು 30 ಬೆಡ್ಡಿನ ಒಂದು ಸುಸಜ್ಜಿತ ಅತ್ಯಾಧುನಿಕ ಸ್ಟೇಟ್ ಆಫ್ ಆರ್ಟ್ ಬರ್ನ್ ಸೆಂಟ್ರನ್ನು ಇವತ್ತು ಅಡಿಗಲ್ ಮಾಡಿದ್ದೀವಿ. ಸುಮಾರು 15 ಕೋಟಿಗಿಂತ ಜಾಸ್ತಿ ವೆಚ್ಚದಲ್ಲಿ ಈ ಒಂದು ಬಿಲ್ಡಿಂಗ್ ಬರ್ತಾ ಇದೆ. ಅದರ ಜೊತೆಗೆ ಸುಮಾರು 30 ಕೋಟಿ ವೆಚ್ಚದಲ್ಲಿ ಒಂದು ಕ್ರಿಟಿಕಲ್ ಕೇರ್ ಯೂನಿಟ್, 50 ಬೆಡ್ಡಿನ ಕ್ರಿಟಿಕಲ್ ಕೇರ್ ಯೂನಿಟ್. ಯಾಕಂದರೆ ನಾವು ಕಳೆದ ಸಾರಿ ಟ್ರಾಮಾ ಸೆಂಟ್ರನ್ನು ಮಾಡಿದ್ವಿ. ಟ್ರಾಮಾ ಸೆಂಟರ್ ಅಂದರೆ ಅಲ್ಲಿ ವಿಶೇಷವಾಗಿ ಆರ್ಥೋಪೆಡಿಕ್ಸು ಮತ್ತು ಹೆಡ್ ಇಂಜುರೀಸ್ಗೆ ನ್ಯೂರೋ ಸರ್ಜನ್ಸು ಎಲ್ಲ ಇರ್ತಾರೆ. ಅದರ ಜೊತೆಗೆ ಅದರ್ ದೆನ್ ಟ್ರಾಮಾ ಎಮರ್ಜೆನ್ಸೀಸ್ಗೆ ಟ್ರಾಮಾ ಎಮರ್ಜೆನ್ಸೀಸ್ ಹ್ಯಾಂಡಲ್ ಮಾಡೋದಕ್ಕೆ ಒಂದು ಕ್ರಿಟಿಕಲ್ ಕೇರ್ ಯೂನಿಟ್, 50 ಬೆಡ್ಡಿನ ಕ್ರಿಟಿಕಲ್ ಕೇರ್ ಯೂನಿಟನ್ನು ಇವತ್ತು ನಾವು ಇಲ್ಲಿ ಅಡಿಗಲ್ ಮಾಡ್ತಾ ಇದ್ದೀವಿ. ಇವೆರಡು ಆಸ್ಪತ್ರೆ ಖಂಡಿತವಾಗಿಯೂ ಕೂಡ ಕಲಬುರಗಿ ಜಿಲ್ಲೆ ಮತ್ತು ಇಡೀ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ಜನ ಇಲ್ಲಿ ಬರಲಿಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು
ಆಸ್ಪತ್ರೆಗಳನ್ನು ಇಲ್ಲಿ ನಾವು ಇವತ್ತು ಶಂಕುಸ್ಥಾಪನೆ ಮಾಡಿದ್ದೀವಿ. ಮತ್ತು ಸಂಬಂಧಪಟ್ಟ ಅಧಿಕಾರಿಗಳನ್ನು ಸೂಚನೆ, ಯಾಕಂದರೆ ಇದು ಒಂದು ಕಾಲಬದ್ಧವಾಗಿ ಈ ಒಂದು ಬಿಲ್ಡಿಂಗ್ ರೆಡಿ ಆಗಬೇಕು, ಕ್ವಾಲಿಟಿ ಕೆಲಸ ಮತ್ತು ಸ್ಪೀಡ್, ಅದಕ್ಕೇನು ನಾವು ಸಮಯ ನಿಗದಿ ಆಗಿರ್ತಕ್ಕಂಥ ನಿಗದಿ ಒಳಗೆ ಒಂದು ಒಳ್ಳೆಯ ಗುಣಮಟ್ಟದ ಒಂದು ಕೆಲಸ ಇಲ್ಲಿ ಆಗಬೇಕು ಅಂತಕ್ಕಂಥದ್ದು ನನ್ನ ಸೂಚನೆ ಆ ಇಲಾಖಾ ಅಧಿಕಾರಿಗಳಿಗಿದೆ. ನಾವು ಎಲ್ಲನೂ ಕೊಡ್ತಾ ಇದ್ದೀವಿ, ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಾ ಇದ್ದೀವಿ, ಹ್ಯೂಮನ್ ರಿಸೋರ್ಸ್ ಬೆಳವಣಿಗೆಗೆ ಅವಕಾಶ ಕೊಡ್ತಾ ಇದ್ದೀವಿ, ಪ್ಲಸ್ ಎಜುಕೇಷನ್ ಕೊಡ್ತಾ ಇದ್ದೀವಿ, ನಾಲೆಜ್ ಬೇಸ್ ಸೊಸೈಟಿನೂ ಕೊಡ್ತಾ ಇದ್ದೀವಿ. ಆದ್ದರಿಂದ ಈ ಪ್ಯಾಕೇಜ್ ಡೀಲ್ ಏನಂತ ನಾವು ಹೇಳ್ತೀವಿ, ಇಟ್ ಈಸ್ ನಾಟ್ ಅವೈಲೇಬಲ್ ಎವ್ರಿವೇರ್ ಆ್ಯಂಡ್ ಎನಿವೇರ್. ಬರೀ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ತಮ್ಮೆಲ್ಲರ ಆಶೀರ್ವಾದದಿಂದ, ಖರ್ಗೆ ಸಾಹೇಬರ ಒಂದು ಪರಿಶ್ರಮದಿಂದ ಇವೆಲ್ಲ ಆಗ್ತಾ ಇರೋದು. ಅದನ್ನು ನಾವು ತಿಳ್ಕೊಬೇಕಾಗ್ತದೆ. ದಯವಿಟ್ಟು ಈ ಸವಲತ್ತುಗಳನ್ನು ಸರಿಯಾಗಿ ನಮ್ಮ ವಿದ್ಯಾರ್ಥಿಗಳನ್ನು ಉಪಯೋಗ ಮಾಡ್ಕೋಬೇಕು. ಒಂದನೇದು. ಎರಡನೇದು, ನಿಮಗೆ ಅವಕಾಶ ಏನು ಜನರ ಸೇವೆ ಮಾಡಲಿಕ್ಕೆ ಸಿಕ್ಕಿದೆ, ಇಲ್ಲಿ ಯಾರು ಬರ್ತಾರೆ ಅದನ್ನು ಸರಿಯಾಗಿ ಮಾಡಿದ್ರೆ ಖಂಡಿತವಾಗೂ ನಿಮಗೂ ಒಳ್ಳೆಯ ಹೆಸರು ಬರ್ತದೆ, ಅದ್ರ ಜೊತೆಗೆ ನಮಗೂ ಒಳ್ಳೆಯ ಹೆಸರು ಬರ್ತದೆ. ಯಾಕಂದರೆ ನೀವು ಪೇಷಂಟ್ಸ್ನ ಸರಿಯಾಗಿ ನೋಡ್ಕೊಂಡಿಲ್ಲ ಅಂದಾಗ ನೀವು ಇಂಟರ್ನ್ಸ್ ಆಗಿರ್ಬೋದು, ಸಿಬ್ಬಂದಿಗಳಿರ್ಬೋದು, ಯಾರು ನಿಮಗೆ ಕೇಳಲ್ಲ, ಎಲ್ಲರೂ ಶಾಣ್ ಪ್ರಕಾಶ್ ಅವ್ರಿಗೆ ಬೈತಾರೆ, ಎಲ್ಲರೂ ಬಿ ಆರ್ ಪಾಟೀಲ್ ಸಾಹೇಬ್ರಿಗೆ ಫೋನ್ ಹಚ್ಚಿ ಹೇಳ್ತಾರೆ, ಸರ್ ನಮ್ಮ ಪೇಷಂಟಿಂಗ್ ಆಗ್ಯದ, ಏನೂ ಕೊಡ್ತಾ ಇಲ್ಲ ಅಂತ. ವಿ ಆರ್ ಟ್ರೈಯಿಂಗ್ ಅವರ್ ಬೆಸ್ಟ್ ಟು ಗಿವ್ ಎವ್ರಿ ಪಾಸಿಬಲ್ ಫೆಸಿಲಿಟಿ within the hospital and for the students and the interns. My only sincere request is, how much the government is giving, please give back that much to the people of Kalyan Karnataka. ಇವರೇನು ಬೇರೆಯವರಲ್ಲ, ಇವರು ನಮ್ಮವರೇ ಇದ್ದಾರೆ. ಆದ್ದರಿಂದ ದಯವಿಟ್ಟು ತಮ್ಮ ಸಹಕಾರ ಇರಲಿ ಇದಕ್ಕೋಸ್ಕರ. ಮತ್ತು ಆಗಲೇ ಶರಣ್ ಪ್ರಕಾಶ್ ಸಾಹೇಬ್ರು ಹೇಳ್ದಂಗೆ ಮತ್ತು ಎಲ್ಲ ಇಲ್ಲಿ ಕುಂತಂಥ ಎಲ್ಲ ಹಿರಿಯರ ಪರವಾಗಿ ನಾನು ಹೇಳ್ತಾ ಇದ್ದೀನಿ, ಕಲಬುರಗಿಯನ್ನು ನಾವು ಖಂಡಿತವಾಗೂ ಒಂದು ರೀಜನಲ್ ಹೆಲ್ತ್ ಹಬ್ಬನ್ನು ನಾವು ಮಾಡೇ ಮಾಡ್ತೀವಿ. ಅದಕ್ಕೆ ಬೇಕಾಗಿರುವಂಥ ಎಲ್ಲ ಅನುದಾನ ಮತ್ತು ಸಹಕಾರ ನಮ್ಮ ಸರ್ಕಾರದಿಂದ ಸಿಗುತ್ತೆ ಅಂತ ಹೇಳ್ತಾ, ಕಾನೂನು ಪರಿಮಿತಿಯಲ್ಲಿ ಒಪ್ಪಬಹುದಾದಂತಹ ಕೇಸುಗಳಲ್ಲಿ ತೀರ್ಮಾನ ಮಾಡಿಕೊಳ್ಳಿಕ್ಕೆ ಶೀಘ್ರ ವಿಲೇವಾರಿಗೆ ಅವಕಾಶ ಇರುವಂತಹ ಕೇಸುಗಳು ಅಂದರೆ ಚೆಕ್ ಬೌನ್ಸ್ ಕೇಸುಗಳು, ಹಣ ವಸೂಲಾತಿಗೆ ಇರುವಂಥ ಕೇಸುಗಳು, ಲೇಬರ್ ಡಿಸ್ಪ್ಯೂಟ್ಗಳು, ಮತ್ತು ಎಲೆಕ್ಟ್ರಿಸಿಟಿ ಮತ್ತು ವಾಟರ್ ಬಿಲ್ನ ವಸೂಲಿ ಇರಬೇಕಾದಂತಹ ಪ್ರಕರಣಗಳು, ಹಾಗೂ ಜೀವನಾಂಶಕ್ಕೋಸ್ಕರ ಬಂದಂತಹ ಅರ್ಜಿಗಳು, ಮತ್ತು ಕೆಲವು ಕಾಂಪೌಂಡಬಲ್ ಅಫೆನ್ಸಸ್ ಅಂತ ಇರುತ್ತಲ್ಲ ಅಂತಹ ಒಂದು ಕ್ರಿಮಿನಲ್ ಕೇಸುಗಳು, ಹಾಗೂ ಇದಲ್ಲದೆ ಬೇರೆ ಈ ವಿಭಾಗಕ್ಕಾಗಿ ಕೇಸು ಮಾಡಿದಂತಹ ಕೇಸುಗಳಲ್ಲಿ ಹಾಗೂ ಈ ಬೇರೆ ಸಿವಿಲ್ ವ್ಯಾಜ್ಯಗಳಲ್ಲಿ ಕೆಲವೊಂದು ಸಲ ಅತಿ ಸಣ್ಣ ವಿಷಯಕ್ಕಾಗಿ ನ್ಯಾಯಾಲಯಕ್ಕೆ ಬಂದು ಹಲವಾರು ವರ್ಷಗಳಿಂದ ಅವರು ಕಾಯ್ದಿರ್ತಾರೆ. ಅಂತಹ ಒಂದು ಕೇಸುಗಳನ್ನ MMDR ಆ್ಯಕ್ಟ್ಗಳಲ್ಲಿ ಇರುವಂಥ ಕೇಸುಗಳನ್ನು ಹಾಗೂ ಪಬ್ಲಿಕ್ ಯುಟಿಲಿಟಿ ಸರ್ವಿಸಸ್ಗೆ ಬೇಕಾದಂತಹ ಕೇಸುಗಳನ್ನ, ಸುಮಾರು ಎಲ್ಲ ಥರದ ಕೇಸುಗಳನ್ನು ಅವರು ಇಲ್ಲಿ ರಾಜಿ ಪ್ರಕರಣವನ್ನು ಮಾಡಿ ಮುಗಿಸ್ಬೋದು ಅಂತ ಒಂದು ಸಾಧ್ಯತೆ ಇರೋದರಿಂದ ಹೆಚ್ಚು ಜನರು ಈ ವಿಚಾರಗಳನ್ನ ತಿಳ್ಕೊಂಡು ನಮ್ಮ DLSಗೆ ಬಂದು ಅಥವಾ ನಮ್ಮ ತಾಲೂಕು ಲೀಗಲ್ ಸರ್ವಿಸಸ್ ಅಥಾರಿಟಿಯಲ್ಲಿ ಬಂದು ಅವರಿಗೆ ಬೇಕಾದಂಥ ಮಾಹಿತಿಯನ್ನು ತೆಗೆದುಕೊಂಡು ಮತ್ತು ಅವರ ವಕೀಲರ ಜೊತೆ ಸಹ ಮಾತಾಡಿ ಈ ಒಂದು ಕೇಸುಗಳಲ್ಲಿ ತಮಗೆ ಸಾಧ್ಯವಾದರೆ ರಾಜಿ ಮಾಡಿಕೊಳ್ಳುವಂಥ ಪ್ರಸಂಗ ಇದ್ದರೆ ಅದನ್ನು ತಿಳಿಸಿ ಅತ್ಯಂತ ಶೀಘ್ರವಾಗಿ ಅವರು ಆ ಕೇಸುಗಳಲ್ಲಿ ತೀರ್ಮಾನವನ್ನು ಪಡ್ಕೊಳ್ಬೋದು ಅಂತ ಒಂದು ನಾವು ಈ ಒಂದು ಲೋಕ ಅದಾಲತ್ಗೆ ಅವರಿಗೆ ಕರೆ ಮಾಡಿ ಹೇಳ್ತಾ ಇದ್ದೀವಿ. ಅದೇ ಪ್ರಕಾರ ನಮ್ಮ ಎಲ್ಲ ಜಿಲ್ಲಾ ವಕೀಲರು ಮತ್ತು ಎಲ್ಲ ತಾಲೂಕಿನಲ್ಲಿರುವಂಥ ವಕೀಲರ ಸಂಘಕ್ಕೂ ಸಹ ನಾವು ಕರೆ ಕೊಟ್ಟಿದ್ದೇವೆ. ಈ ಒಂದು ಪ್ರಕರಣಗಳಲ್ಲಿ ಅವರ ಒಂದು ಕಕ್ಷಿಗಾರರನ್ನ ಮನವೊಲಿಸಿ ಸಾಧ್ಯವಾದಷ್ಟು ಅವರಿಗೆ ಶೀಘ್ರವಾಗಿ ಒಂದು ರಿಲೀಫನ್ನು ಕೊಡುವಂಥ ಒಂದು ಸಂದರ್ಭ ಬರಲಿ. ಆದಷ್ಟು ಬೇಗ ಅವರ ಕೇಸುಗಳಲ್ಲಿ ಈ ಒಂದು ಲೋಕ ಅದಾಲತ್ನ ಮುಂದೆ ಬಂದು ಅವರು ತೀರ್ಮಾನ ಮಾಡ್ಕೊಳ್ಳೋದಕ್ಕೆ ಅವರ ಮನವೊಲಿಸಿ ಅವರಿಗೆ ಇದ್ರ ಬಗ್ಗೆ ಹೆಚ್ಚು ತಿಳುವಳಿಕೆ ಮೂಡಿಸಿ ಅಂತ ಕೇಳ್ಕೊಂಡಿದ್ದೀವಿ. ಆ ಪ್ರಕಾರ ನಾವು ಈಗಾಗಲೇ ಎಲ್ಲ ತಾಲೂಕು ಕಾನೂನು ಸೇವಾ ಇದರಲ್ಲಿ ಇವರಿಗೂ ಸಹ ನಾವು ಹೇಳಿದ್ದೀವಿ ಮತ್ತು ಎಲ್ಲ ನ್ಯಾಯಾಲಯಗಳಲ್ಲಿ ಸಹ ಇದ್ರ ಬಗ್ಗೆ ಹೆಚ್ಚು ಪ್ರಚಾರವನ್ನು ಕೊಟ್ಟು ಹೆಚ್ಚು ಜನರಿಗೆ, ಅದರಲ್ಲೂ ಸಹ ಹಳ್ಳಿಯಲ್ಲಿ ಇರುವಂತಹ ಜನ ಮತ್ತು ಮುಗ್ಧರು, ಸ್ವಲ್ಪ ವಿದ್ಯಾವಂತರು ಇಲ್ಲದವರಿಗೆ ಇದ್ರ ಬಗ್ಗೆ ಹೆಚ್ಚಿಗೆ ತಿಳುವಳಿಕೆ ಇಲ್ಲ. ಅದಕ್ಕಾಗಿ ನಾವು ಈ ರೀತಿ ಅವರಿಗೆ ಪ್ರತಿ ಸಲ ಲೋಕ ಅದಾಲತ್ ನಡೆಯುವಾಗ ಈ ಒಂದು ಪ್ರಚಾರವನ್ನು ಮಾಡ್ತಾ ಇರೋದು. ಮೂಲ ಉದ್ದೇಶ ನಮ್ಮ ನ್ಯಾಯಾಲಯಗಳಲ್ಲಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಅತಿ ಹೆಚ್ಚು ಕೇಸುಗಳು ಬಾಕಿ ಇದೆ ಮತ್ತು ಎಷ್ಟೇ ನ್ಯಾಯಾಲಯಗಳನ್ನು ನಾವು ಜಾಸ್ತಿ ಮಾಡ್ತಾಯಿದ್ರು ಪ್ರಕರಣವು ಅದಕ್ಕೆ 10ರಷ್ಟು ಜಾಸ್ತಿ ಆಗ್ತಾಯಿದೆ. ಹಾಗಾಗಿ ಈ ರಾಜಿಯ ಮೂಲಕ ಕೆಲವು ಕೇಸುಗಳನ್ನು ನಾವು ತೀರ್ಮಾನ ಮಾಡಿದರೆ ಬೇರೆ ಕೇಸುಗಳನ್ನ ತೀರ್ಮಾನ ಮಾಡಲಿಕ್ಕೆ ಸಮಯ ಸಿಗುತ್ತೆ ಮತ್ತು ಬೇಗವಾಗಿ ನಾವು ಎಲ್ಲ ಕೇಸುಗಳನ್ನು ಇತ್ಯರ್ಥ ಮಾಡ್ಬೋದು ಅನ್ನೋದು ಸಹ ಒಂದು ಉದ್ದೇಶ. 13/7ಕ್ಕೆ ಇರುವಂತಹ ಲೋಕ ಅದಾಲತ್ನಲ್ಲಿ ಎಲ್ಲರೂ ಅತ್ಯಂತ
ಆಸಕ್ತಿಯಿಂದ ಭಾಗವಹಿಸಿ ತಮ್ಮ ಕೇಸುಗಳನ್ನ ಇತ್ಯರ್ಥ ಮಾಡ್ಕೊಳ್ಬೇಕು ಅನ್ನೋದು ನಮ್ಮ ಒಂದು ಆಸೆ. ಮತ್ತು ಈ ಲೋಕ ಅದಾಲತ್ ಅಂದರೆ ನಿಮಗೆಲ್ಲರಿಗೂ ಗೊತ್ತಿದೆ, ಅದು ಪೀಪಲ್ಸ್ ಕೋರ್ಟ್, ಅಂದರೆ ಜನರಿಗೆ ಬೇಕಾದಂತಹ ರೀತಿಯಲ್ಲಿ ನಾವು ಆ ಕೇಸನ್ನು ತೀರ್ಮಾನ ಮಾಡುವಂಥ ಸಂದರ್ಭ ಇರೋದ್ರಿಂದ ಸಾಮಾನ್ಯವಾಗಿ ನ್ಯಾಯಾಲಯದಲ್ಲಿ ಮಾಡಬೇಕಾದಂತಹ ಒಂದು ಪ್ರಕ್ರಿಯೆಗಳನ್ನು ನಾವು ಅಲ್ಲಿ ಮಾಡೋದು ಅವಶ್ಯಕತೆ ಇಲ್ಲ. ನಿಮಗೆಲ್ಲ ಗೊತ್ತಿದೆ, ನ್ಯಾಯಾಲಯದಲ್ಲಿ ಕೇಸುಗಳನ್ನ ತೀರ್ಮಾನ ಮಾಡಲಿಕ್ಕೆ ನಾವು ಸಾಕ್ಷಿಯನ್ನು ಮತ್ತು ಆರ್ಗ್ಯುಮೆಂಟ್ಸ್ನ ಕೇಳಿ ಆನಂತರ ನಾವು ಜಡ್ಜ್ಮೆಂಟ್ ಅಥವಾ ತೀರ್ಪನ್ನು ಕೊಡಬೇಕಾಗತ್ತೆ. ಅದಕ್ಕೆ ಕೆಲವೊಂದು ಸಮಯ ಬೇಕಾಗುತ್ತೆ. ಆದರೆ ಇಲ್ಲಿ ಒಂದೇ ದಿನದಲ್ಲಿ ನಾವು ತೀರ್ಮಾನ ಮಾಡ್ಬೋದು. ಮತ್ತು ಪೂರ್ತಿ ಹೀಗೇ ನೀವು ತೀರ್ಮಾನ ಮಾಡ್ಕೊಳ್ಬೇಕು ಅನ್ನೋದು ಒಂದು ಯಾವುದೇ ಒಂದು ಕಟ್ಟಪ್ಪಣೆ ಇರೋದಿಲ್ಲ. ಮತ್ತು ಎರಡೂ ಪಾರ್ಟಿಗಳಿಗೆ ಒಪ್ಪಿಗೆ ಆದಲ್ಲಿ ಮಾತ್ರ ನಾವು ಅಂಥ ಕೇಸುಗಳನ್ನ ನಾವು ತೀರ್ಮಾನ ಮಾಡ್ತೀವಿ. ಹಾಗಾಗಿ ಎರಡೂ ಪಾರ್ಟಿಗಳಿಗೆ ಸಂತೋಷ ಆಗೋದ್ರಿಂದ ಅವ್ರಿಗೆ ಮತ್ತೆ ಮೇಲ್ಮನವಿ ಮಾಡೋವಂಥ ಒಂದು ಆಸೆ ಇರೋದಿಲ್ಲ. ಮತ್ತು ಮೇಲ್ಮನೆಗೆ ಇಲ್ಲಿ ಅವಕಾಶವೂ ಇಲ್ಲ, ಯಾಕಂದರೆ ಆ ತೀರ್ಮಾನ ಒಂದು ಫೈನಲ್ ಆಗಿಬಿಡುತ್ತೆ. ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಕೆಳ ನ್ಯಾಯಾಲಯದಲ್ಲಿ ಒಂದು ತೀರ್ಮಾನ ಆದರೆ ಮತ್ತೆ ಅದನ್ನು 3 ಅಥವಾ 4 ಮೇಲ್ಪಟ್ಟ ನ್ಯಾಯಾಲಯಗಳಿಗೆ ಹೋಗ್ಬೋದಾಗಿದೆ. ಆ ರೀತಿ ಹೋಗೋದನ್ನು ಸಹ ನಾವು ಇಲ್ಲಿ ತಡೆಗಟ್ಟಿ ಸಮಯವನ್ನು ಅವರು ಬೇರೆ ಅವರ ಕೆಲಸ ಕಾರ್ಯಗಳಿಗೆ, ಅವರ ಬೇರೆ ಒಂದು ಜೀವನಕ್ಕೆ ಬೇಕಾದಂತಹ ಒಂದು ಸಮಯವನ್ನು ಅವರು ಗಳಿಸ್ಬೋದು. ಮತ್ತು ಅವರಿಗೆ ಬೇಕಾದಂತಹ ಒಂದು ರಿಲೀಫ್ ಅಥವಾ ಸಿಗಬೇಕಾದಂತಹ ಒಂದು ಏನು ಹಕ್ಕಿದೆ ಅದನ್ನು ಆದಷ್ಟು ಬೇಗ ಅವರು ಈ ಒಂದು ಲೋಕ ಅದಾಲತ್ ತೀರ್ಮಾನದಲ್ಲಿ ಪಡ್ಕೊಳ್ಬಹುದು. ಆದ್ದರಿಂದ ಹೆಚ್ಚು ಜನ ಈ ಸತಿ ನಮ್ಮಲ್ಲಿ, ಅದರಲ್ಲೂ ಈ ಮೋಟಾರ್ ವೆಹಿಕಲ್ ಆಕ್ಸಿಡೆಂಟ್ ಕೇಸಸ್ಸಲ್ಲಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಶೀಘ್ರವಾಗಿ ಅವರಿಗೆ ಆ ಒಂದು ಕ್ಲೈಮ್ಸ್ ಬಂದರೆ, ಅವರಿಗೆ ಕಾಂಪೆನ್ಸೇಷನ್ ಸಿಕ್ಕಿದರೆ ಅವರ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಒಂದು MVC ಕೇಸ್ಗಳಲ್ಲಿ ಸಹ ನಾವು ಜಡ್ಜ್ಮೆಂಟ್ ಮಾಡಿ ತೀರ್ಪನ್ನು ಕೊಟ್ಟು ಹಣ ಬರೋದಕ್ಕೆ ವಿಳಂಬ ಆಗಬಹುದು. ಆದರೆ ಈ ಒಂದು ಲೋಕ ಅದಾಲತಲ್ಲಿ ಮಾಡಿದರೆ ನಾವು ನೋಡಿದ ಹಾಗೆ ಪ್ರತಿ ಸಲ ಲೋಕ ಅದಾಲತಲ್ಲಿ 1 ಅಥವಾ 2 ತಿಂಗಳಲ್ಲಿ ಅವರು ಇನ್ಶೂರೆನ್ಸ್ ಅವರು ಹಣನ ಡೆಪಾಸಿಟ್ ಮಾಡೋದ್ರಿಂದ ಅವರಿಗೆ ಶೀಘ್ರವಾಗಿ ಹಣನೂ ಸಿಗುತ್ತೆ, ಕಾಂಪೆನ್ಸೇಷನು. ಅವರ ಮುಂದಿನ ಜೀವನಕ್ಕೆ ಅದು ಒಂದು ಊರುಗೋಲಾಗುತ್ತೆ ಅಂತ ನಾವು ಈ ಒಂದು ಲೋಕ ಅದಾಲತಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ.